ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ವೆಲ್ಕಮ್ ಟು KSOU ಡಿಸ್ಟೆನ್ಸ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ಮಾಡುವ ಕಾರಣ ಏನಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡೋದಿಲ್ಲ, ಏತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಬೇಗ ತಿಳಿಸಿ ಈ ಒಂದು ವಿಡಿಯೋನ ಕೊನೆಗೊಳಿಸ್ತೇನೆ. ಮತ್ತು ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂದರೆ, ಸೊ ಎಲ್ಲ ಒಂದು ವಿದ್ಯಾರ್ಥಿಗಳು ಸಾಕಷ್ಟು ಜನ ಎಂಕ್ವೈರೀಸ್ ಮಾಡ್ತಾ ಇದ್ರಿ ಪ್ರವೇಶಾತಿಗಳು ಯಾವಾಗ ಪ್ರಾರಂಭವಾಗುತ್ತೆ ಅಂತ. ಸೊ ಈಗ ಪ್ರವೇಶಾತಿ ಪ್ರಾರಂಭವಾಗಿರುವಂಥದ್ದು. ಸೊ ನಾಳೆಯಿಂದ ನಿಮಗೆ ಎಲ್ಲ ಒಂದು ಅಡ್ಮಿಷನ್ಸ್ ಏನಿದೆ ನೀವು ಪಡೆದುಕೋಬಹುದು. ಸೊ ರೀಜನಲ್ ಸೆಂಟರ್ಸ್ ಆಗಿರ್ಬೋದು ಮತ್ತು ಹೆಡ್ ಆಫೀಸಸ್ ಆಗಿರ್ಬೋದು, ಎಲ್ಲ ಕಡೆ ನಾಳೆಯಿಂದ ಪೋರ್ಟಲ್ ಪ್ರಾಪರ್ ಆಗಿ ಓಪನ್ ಇರುತ್ತೆ. ಸೊ ನಿಮ್ಮ ಅಗತ್ಯವಾದ ದಾಖಲಾತಿಯನ್ನು ತಗೊಂಡು ನೀವು ಪ್ರಾದೇಶಿಕ ಕೇಂದ್ರಗಳಿಗಾಗಿರ್ಬೋದು ಇಲ್ಲ ಕೇಂದ್ರ ಕಚೇರಿಗಾಗಿರ್ಬೋದು ಭೇಟಿ ನೀಡಿ ಅಲ್ಲಿ ನೀವು ಪ್ರೊಸೆಸ್ನ ಮಾಡ್ಕೋಬೋದು. ಮತ್ತು ಇಲ್ಲಿ ನೋಟಿಫಿಕೇಶನ್ಸನ್ನು ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಕೋಬೋದು. ಸೊ 2025-26ನೇ ಜುಲೈ ಆವೃತ್ತಿಯ ODL ಅಂತಾನೆ ಕೊಟ್ಟಿದ್ದಾರೆ. ಸೊ ಈ ಸರ್ಕ್ಯುಲರ್ ಏನಿದೆ ಓಲ್ಡ್ ಸರ್ಕ್ಯುಲರ್ನೇ ಹಾಕಿದ್ದಾರೆ. ಯಾಕಂದರೆ ಸೊ ಹಿಂದೆ ಏನು ಒಂದು ಸಬ್ಜೆಕ್ಟ್ಸ್ ಇದ್ದೋ ಅದೇ ಒಂದು ಸಬ್ಜೆಕ್ಟ್ಸ್ ಇದೆ, ಮತ್ತು ಡ್ಯೂರೇಷನ್ ಅವಧಿ ಮತ್ತು ವರ್ಷ ಮಾಧ್ಯಮ ಯಾವುದಿದೆ ಎಲ್ಲ ಅಲ್ಲೇ ಕೊಟ್ಟಿದ್ದಾರೆ, ಎಷ್ಟೆಷ್ಟು ವರ್ಷ ಓದಬೇಕು ಅಂತ. ಸೊ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನಿಮಗೆ ನೀವು ಅಲ್ಲಿ ನೋಡ್ಕೋಬೋದು. ಇದರಲ್ಲಿ ತಿಳಿಸೋವಂಥ ಒಂದು ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಸೊ ಒಂದು ಏನಿದೆ ಅಂದರೆ, ಸೊ ಇಲ್ಲಿ ನೀವು BPL ಹೊಂದಿದ್ದವರು ಮತ್ತು ಒಂದು ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. SLC, PUC, ಡಿಗ್ರಿ, ಮಾರ್ಕ್ಸ್ ಕಾರ್ಡ್ಸ್, ಆಧಾರ್ ಕಾರ್ಡ್, ಮೈನಾರಿಟಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ, BPL ಕಾರ್ಡ್ ಅಂತ ಕೊಟ್ಟಿದ್ದಾರೆ, ಇಫ್ ಎನಿ ಎಕ್ಸೆಟ್ರಾ ಅಂತ. ಸೊ ಇಲ್ಲಿ ಕನ್ಸೆಷನ್ಸ್ ಕೂಡ ಇರುವಂಥದ್ದು. ಸೊ ಹಿಂದಿನ ಸತಿ ಅಲ್ಪಸಂಖ್ಯಾತರಿಗೆ ಅವರ ಒಂದು ಅಲ್ಪಸಂಖ್ಯಾತ ಆಫೀಸ್ನಿಂದ ಏನು ಮಾಡಿದರು, ಫ್ರೀ ಅಡ್ಮಿಷನ್ಸ್ನ ಜನ್ರೇಟ್ ಮಾಡಿದರು. ಸೊ ಆ ಫ್ರೀ ಅಡ್ಮಿಷನ್ಸ್ನ ಜನ್ರೇಟ್ ಮಾಡಿರೋ ಅಂಥ ಟೈಮಲ್ಲಿ ಏನಿದೆ, ಸೊ ಡೈರೆಕ್ಟ್ ಅವರೇ ಅಲ್ಲಿ ಅಪ್ರೋಚ್ ಮಾಡಿಕೊಂಡು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಫ್ರೀ ಅಡ್ಮಿಷನ್ಸ್ನ ಕೊಡ್ತಾಯಿದ್ರು. ಸೊ ಈ ಸತಿ ಆ ಒಂದು ಸ್ಕೀಮ್ಸ್ ಕೊಟ್ಟಿದ್ದಾರೆ ಇಲ್ಲ ಗೊತ್ತಿಲ್ಲ. ಸೊ ಇನ್ನೂ ಆ ಒಂದು ಮಾಹಿತಿ ಲಭ್ಯವಾಗಿಲ್ಲ. ಸೊ ಅದೇನಾದ್ರು ಲಭ್ಯವಾದರೆ ಮಾಹಿತಿ ನಾನು ಅದನ್ನು ತಿಳಿಸ್ಕೊಡ್ತೇನೆ. ಸೊ ಬೇರೆ ಒಂದು ಕೆಟಗರಿ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕನ್ಸೆಷನ್ಸ್ ಇರುತ್ತೆ. ಸೊ ಅವರು ಕೂಡ ಅವರ ಒಂದು BPL ಕಾರ್ಡನ್ನು ಹೊಂದಿದರೆ, ಲೇಡೀಸ್ ಮಾತ್ರ ಆ್ಯಕ್ಚುಲಿ. ಸೊ ಲೇಡೀಸ್ಗೆ BPL ಕಾರ್ಡ್ ಹೊಂದಿದರೆ ಅವ್ರಿಗೆ ಒಂದು 10% ಅಷ್ಟು ಟ್ಯೂಷನ್ ಫೀನಲ್ಲಿ ಡಿಸ್ಕೌಂಟ್ ಆಗುತ್ತೆ. ಹಲವಾರು ಜನ ಏನು ಅಂದ್ಕೊಂಡಿರ್ತೀರಿ, ಸೊ 10% ಅಂದರೆ ಸರ್ ಸಾಕಷ್ಟು ಕಮ್ಮಿ ಆಗುತ್ತಲ್ಲ ಅನ್ಕೊತೀರಿ. ಬಟ್ 10% ನಿಮಗೆ ಆಲ್ ಓವರ್ ಫೀಸ್ನಲ್ಲಿ ಕೊಡೋದಿಲ್ಲ, ಜಸ್ಟ್ ಟ್ಯೂಷನ್ ಫೀ ಅಂತ ಇರುತ್ತೆ. ಆ ಒಂದು ಫೀನಲ್ಲಿ ನಿಮಗೆ ಮಾತ್ರ ಒಂದು 10% ಡಿಸ್ಕೌಂಟ್ ಸಿಗಲಿದೆ. ಸೊ ಮತ್ತು BPL ಕಾರ್ಡ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಸಾಕಷ್ಟು ಜನ ಹಳೆ ಒಂದು BPL ಕಾರ್ಡ್ ನಂಬರ್ ಜನ್ರೇಷನ್ ಇರುತ್ತಲ್ಲ, ಸೊ ಅವರ ಡಿಸ್ಟಿಕ್ ವೈಸಿಂದ ಒಂದು ನಂಬರ್ ಇರುತ್ತೆ. ಸೊ ಆ ಒಂದು ಆಲ್ಫಾಬೆಟ್ಸಿಂದ ಬಂದಿರುತ್ತಲ್ಲ, ಆ ಒಂದು ರೇಷನ್ ಕಾರ್ಡ್ನ ತಗೊಂಡು ಹೋಗಬೇಡಿ. ಸೊ ಈಗ ಓನ್ಲಿ ನಂಬರ್ಸ್, ಡಿಜಿಟ್ಸಲ್ಲಿ ಒಂದು ನಿಮಗೆ ನಂಬರ್ ಕೊಟ್ಟಿರ್ತಾರೆ, ನ್ಯೂ ಒನ್, ಅದನ್ನು ತಗೊಂಡು ಹೋಗಿ. ಮತ್ತು ಆಧಾರ್ ಕಾರ್ಡನ್ನು ಕಂಪಲ್ಸರಿಯಾಗಿ ಫೋನ್ ನಂಬರ್ಸ್ ಎಲ್ಲ ಪ್ರಾಪರಾಗಿ ಅಪ್ಡೇಟ್ ಮಾಡಿಸ್ಕೊಂಡು ಹೋಗಿ. ಯಾಕಂದರೆ ನಿಮಗೆ ಅಲ್ಲೇ ಡೈರೆಕ್ಟ್ UGCಗೆ ನಿಮ್ಮ ಒಂದು ಮಾಹಿತಿಯನ್ನು ಒದಗಿಸೋದ್ರಿಂದ ಸೊ ಪ್ರಾಪರ್ ಆಗಿರುವಂತಹ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಯಾವುದೇ ರೀತಿಯಾದ ತಪ್ಪು ಮಾಹಿತಿಯನ್ನು ಕೊಟ್ಟು ನಾಳೆ ದಿನ ನೀವು ತೊಂದರೆಯನ್ನು ಅನುಭವಿಸ್ಬೇಡಿ. ಮತ್ತು ನಿಮಗೆ ಇಲ್ಲಿ ಫೀ ಸ್ಟ್ರಕ್ಚರ್ಸ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. 2025-26ನೇ ಶೈಕ್ಷಣಿಕ ಸಾಲಿನ ಜುಲೈ ಹಾಗೂ ಜನವರಿ ಆವೃತ್ತಿಯ ಪ್ರವೇಶಾತಿ ವಿವಿಧ ಶೈಕ್ಷಣಿಕ ಕೋರ್ಸ್ಗಳಿಗೆ ಪ್ರವೇಶಾತಿ ಶುಲ್ಕ ನಿಗದಿಪಡಿಸಿರುವ ಬಗ್ಗೆ. ಅಂದರೆ ಜುಲೈ ಜನವರಿ ಸ್ಟೂಡೆಂಟ್ಸ್ ಏನಿದೆ ಸೇಮ್ ಟು ಸೇಮ್ ಫೀಸಸ್ ಇದೆ. ಸೊ ಏನು ಅದರಲ್ಲಿ ಬದಲಾವಣೆ ಇಲ್ಲ ಅಂತ ಅವರು ಒಂದೇ ಸರ್ಕ್ಯುಲರ್ನ ಹೊರಡಿಸಿರೋ ಅಂಥದ್ದು. ಸೊ ಇಲ್ಲಿ ನಿಮಗೆ ಫೀಸ್ ಸ್ಟ್ರಕ್ಚರ್ಸ್ ಕೂಡ ಇದೆ, ಡೈರೆಕ್ಟ್ ಎಷ್ಟೆಷ್ಟು ಫೀಸು
ಪ್ರೊಸೆಸಿಂಗ್ಗೆ BPL ಕಾರ್ಡ್ ಹೊಂದಿದ್ದವ್ರಿಗೆ, ಮತ್ತು ಕ್ಯಾಬ್ ಡ್ರೈವರ್ಸ್ಗೆ, KSRTC, BMTC ಮತ್ತು ಆಟೋ ಡ್ರೈವಿಂಗ್ ಮಾಡೋ ಅಂಥ ಒಂದು ಫ್ಯಾಮಿಲಿ ಮೆಂಬರ್ಸ್, ಅವರು ಖುದ್ದಾಗಿ ಎಜುಕೇಷನ್ ಮಾಡ್ತೀರಂದರೆ ಅವ್ರಿಗೆ, ಮತ್ತು ಡಿಫೆನ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್, ಆಮೇಲೆ ವಿಡೋ ಪೀಪಲ್ಸ್ ಇರ್ತಾರೆ ಅವ್ರಿಗೆ. ಸೊ ಇಂಥವ್ರಿಗೆಲ್ಲ ಸಾಕಷ್ಟು KSYನಲ್ಲಿ ಕನ್ಸೆಷನ್ಸ್ ಕೊಡ್ತಾ ಇದ್ದಾರೆ. ಸೊ ನೀವು ನಿಮ್ಮ ಬಳಿ ಏನೋ ಒಂದು ದಾಖಲಾತಿಗಳಿದೆ ಅದು ಕೂಡ ತಗೊಂಡು ನೀವು ಪ್ರವೇಶಾತಿ ಪಡೆಯಬಹುದು. ಮತ್ತು ಇನ್ನೊಂದು ಏನಂದರೆ, ಸೊ ಕೋವಿಡಲ್ಲಿ ತಂದೆ ತಾಯಿ ಡೆತ್ ಆಗಿರ್ತಾರಲ್ಲ, ಸೊ ನಾನು ಹಲವಾರು ವೀಡಿಯೋಸ್ನಲ್ಲಿ ನಿಮಗೆ ಹೇಳ್ತಾನೆ ಬರ್ತಾ ಇರ್ತೇನೆ ಈ ಮಾತನ್ನ. ಸೊ ಕೋವಿಡಿಂದ ಯಾರು ಒಂದು ಡೆತ್ ಆಗಿರ್ತಾರೆ ತಂದೆ ತಾಯಿ, ಸೊ ಅವರ ಮಕ್ಕಳಿಗೂ ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಎಜುಕೇಷನ್ ಇರುತ್ತೆ. ಸೊ ಅವ್ರಿಗೆ ಬೇಕಾಗಿರುವಂಥ ದಾಖಲೆಯನ್ನು ಡೆತ್ ಸರ್ಟಿಫಿಕೇಟ್ ಮತ್ತು ಡಾಕ್ಟರ್ ಕಡೆಯಿಂದ ಸಿಕ್ಕಿರುವಂಥ ಡೆತ್ ಸಮರಿ. ಸೊ ಈ ಒಂದು 2 ಪ್ರೂಫ್ಸು ಅವ್ರಿಗೆ ಬೇಕಾಗುತ್ತೆ ಎಕ್ಸಾಕ್ಟಾಗಿ. ಅದಿದ್ದರೆ ನಿಮಗೆ ಫ್ರೀ ಅಡ್ಮಿಷನ್ಸ್ ಸಿಗುತ್ತೆ. ಮತ್ತು ಟ್ರಾನ್ಸ್ಜೆಂಡರ್ಸ್ಗೂ ಕಂಪ್ಲೀಟ್ ಫ್ರೀ ಎಜುಕೇಷನ್ ಇರುತ್ತೆ. ಮತ್ತು ಬ್ಲೈಂಡ್ ಪೀಪಲ್ಸ್ಗೂ ಕೂಡ ಅವರ ಒಂದು 74 or 75 ಎಬೋ ಬ್ಲೈಂಡ್ನೆಸ್ ಇದ್ದರೆ, ಸೊ ಅವರು ಕೂಡ ಅವರ ಒಂದು ಬ್ಲೈಂಡ್ ID ಕಾರ್ಡನ್ನು ಕೊಟ್ಟು, ಸೊ ಅವರು ಕೂಡ ಕಂಪ್ಲೀಟಾಗಿ ಫ್ರೀ ಎಜುಕೇಷನ್ನ ಪಡಿಬೋದಾಗುತ್ತೆ. ಸೊ ನೋ ಫ್ರೀ ಆಫ್ ಕಾಸ್ಟ್, ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಅವ್ರಿಗೆ ಬುಕ್ಸ್ ಪ್ರೊವೈಡ್ ಆಗಿರ್ಬೋದು, ಎಲ್ಲ ಕೊಡ್ತಾರೆ. ಬಟ್ ಎಕ್ಸಾಮ್ಸ್ ಫೀಸಸ್ ಮಾತ್ರ ಪೇ ಮಾಡ್ಕೊಳ್ಬೇಕಾಗುತ್ತೆ. ಅಡ್ಮಿಷನ್ಸ್ ಎಲ್ಲ ಫ್ರೀ ಇರುತ್ತೆ. ಸೊ ಇದನ್ನು ನಾನು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವಲ್ಲಿ ಡೌನ್ಲೋಡ್ ಮಾಡಿಕೊಂಡು ರೀಡ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ, ಮತ್ತು ನಾನು ನಿಮ್ಮ ಡೌಟ್ಸನ್ನ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ, ಓಕೆನಾ. ಮತ್ತು ಇನ್ನೊಂದು ಏನಂದರೆ, ಸೊ ಅಸೈನ್ಮೆಂಟ್ಸ್, ಸೊ ಹಿಂದಿನ ಒಂದು ವಿದ್ಯಾರ್ಥಿಗಳಲ್ಲಿ ಅಸೈನ್ಮೆಂಟ್ಸ್ ಏನೋ ಒಂದು ಮಾಡ್ತಾಯಿದ್ದೀರಿ. ಸೊ ಅವ್ರುಗಳಿಗೆ ಈ ಮಂತ್ ಅಂದರೆ ಫ್ರೆಷರ್ಸ್ಗಲ್ಲ, ಸೊ ಆಲ್ರೆಡಿ 2nd ಇಯರ್ 3rd ಇಯರ್ ಏನು ಇವು ಸ್ಟೂಡೆಂಟ್ಸ್ ಇದ್ದೀರಿ, ನಿಮ್ಗಳಿಗೆ ಈ ಮಂತ್ 31st ವರೆಗೂ ಲಾಸ್ಟ್ ಇದೆ. ಸೊ ಅಸೈನ್ಮೆಂಟ್ಸ್ನ ಬಿಫೋರ್ ಆ ಡೇಟ್ ಒಳಗಡೆ ಅಪ್ಲೋಡ್ ಮಾಡಿ. ಸೊ ಮತ್ತು ಇನ್ನು ಫ್ರೆಷರ್ಸ್ ಆಗಿರೋರಿಗೆ ನಿಮಗೆ ಇನ್ನೂ ಮಾರ್ಚ್ ಮೇ ಬಿವರೆಗೂ ಟೈಮ್ ಇದೆ. ಸೊ ಮಾಸ್ಟರ್ಸ್ ಅವ್ರಿಗೆ ಅಷ್ಟೊಂದು ಟೈಮ್ ಇಲ್ಲ, ಸೊ ಅವ್ರಿಗೂ ಕೂಡ ಈ ಮಂತ್ ಲಾಸ್ಟ್ ಇದೆ. ಸೊ ಆರ್ಟ್ಸ್ ಅವ್ರಿಗೆ ನಿಮಗೆ ಮೇ ಬಿ ಫೆಬ್ರವರಿ ಮಾರ್ಚ್ವರೆಗೂ ಟೈಮಿಂಗ್ ಕೊಟ್ಟಿದೆ ಫ್ರೆಷರ್ಸ್ಗೆ. ಸೊ ಮತ್ತೊಂದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.